ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ SPP ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2025ರ ಈ ಮಾರ್ಚ್ ತಿಂಗಳಿನಲ್ಲಿ ನಾಳೆ ಕೂಡಿ ಬರುವಂತಹ ಈ ಯೋಗದಿಂದಾಗಿ ನಿಮಗೆ ಹೆಚ್ಚು ಧನ ಲಾಭ ಆಗಲಿದೆ ಸ್ನೇಹಿತರೆ. ನಾಳೆ ಸಾಕ್ಷಾತ್ ಲಕ್ಷ್ಮಿಯ ಯೋಗ ಕೂಡಿ ಬರಲಿದೆ ಸ್ನೇಹಿತರೆ. ನಾಳೆ ಧನಯೋಗ ಮತ್ತು ಲಕ್ಷ್ಮಿ ಯೋಗ ಮತ್ತು ಪ್ರೀತಿ ಯೋಗ ಸೇರಿದಂತೆ ಇನ್ನೂ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತವೆ ಸ್ನೇಹಿತರೆ. ಇದರಿಂದಾಗಿ ಈ ರಾಶಿಗಳಿಗೆ ಸಾಕಷ್ಟು ಧನಲಾಭ ಆಗಲಿದೆ. ಅದೇ ರೀತಿಯಲ್ಲಿ ನೀವು ಹೊಂದಿಕೊಂಡಂತಹ ಕಾರ್ಯಗಳು ಕೂಡ ಉತ್ತಮವಾಗಿ ಯಶಸ್ವಿಯನ್ನು ಕಾಣಬಹುದಾಗಿದೆ ಸ್ನೇಹಿತರೆ. ಇದರಿಂದಾಗಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಂಡಿರುವಂತಹ ಈ ರಾಶಿಗಳ ಪೈಕಿ ನಿಮ್ಮ ರಾಶಿಯೂ ಕೂಡ ಇದೆನಾ? ಆ ಲಕ್ಷ್ಮೀ ದೇವಿಯ ಕೃಪೆಗೆ ನಿಮ್ಮ ರಾಶಿಯೂ ಕೂಡ ಪಾತ್ರವಾಗುತ್ತಾ? ನಾಳೆಯ ದಿನ ಈ ರಾಶಿಯವರಿಗೆ ಏನೆಲ್ಲ ಮಾಡಬೇಕು, ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಕಾರ್ಯಗಳೇನು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ತಿಳಿಯೋದಿಲ್ಲ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಫಸ್ಟಿಂದ ಎಂಡ್ ತನಕ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪ್ರತಿದಿನ ನೋಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ಲಕ್ಷ್ಮೀ ದೇವಿಯ ಕೃಪೆ ಯಾವ ರಾಶಿಗೆ ಸಿಗುತ್ತೆ ಅಂತ ಈಗ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಜ್ಯೋತಿಷ್ಯದ ಪ್ರಕಾರ ಬರೋದಾದ್ರೆ ಸ್ನೇಹಿತರೆ, ನಾಳೆ ಕೂಡಿ ಬರುವಂತಹ ಈ ಲಕ್ಷ್ಮೀ ಯೋಗದಿಂದಾಗಿ ಈ ರಾಶಿಯ ಜನರಿಗೆ ಸಾಕಷ್ಟು ಧನಲಾಭವಾಗಲಿದೆ ಸ್ನೇಹಿತರೆ. ಹಾಗೆಯೇ ನಾಳೆ ಧನಯೋಗ, ಲಕ್ಷ್ಮೀ ಯೋಗ, ಪ್ರೀತಿ ಯೋಗ ಸೇರಿದಂತೆ ಇನ್ನೂ ಅನೇಕ ಯೋಗಗಳು ರೂಪುಗೊಳ್ಳೋದ್ರಿಂದ ಇದರಿಂದಾಗಿ ಈ ದಿನದ ಪ್ರಾಮುಖ್ಯತೆ ಮೊದಲಿಗಿಂತ ಹೆಚ್ಚಾಗಲಿದೆ ಸ್ನೇಹಿತರೆ. ಕೆಲವು ರಾಶಿಗಳು ನಾಳೆ ರೂಪುಗೊಳ್ಳುವಂತಹ ಶುಭಯೋಗದ ಪ್ರಯೋಜನಗಳನ್ನು ಕೂಡ ಪಡೆದುಕೊಳ್ತವೆ. ಅದೇ ರೀತಿಯಲ್ಲಿ ಈ ಪ್ರಯೋಜನಗಳಿಂದಾಗಿ ನೀವು ಸಾಕಷ್ಟು ಧನಲಾಭವನ್ನು ಕೂಡ ಪಡೆಯಬಹುದಾಗಿದೆ. ಹಾಗೆಯೇ ನಮ್ಮ ಈ SPP ಮೀಡಿಯಾ ಚಾನಲ್ನಲ್ಲಿ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೇವೆ ಸ್ನೇಹಿತರೆ. ಆ ಪರಿಹಾರಗಳನ್ನು ನೀವು ಮಾಡೋದ್ರಿಂದ ಜಾತಕದಲ್ಲಿ ನಿಮ್ಮ ಶುಕ್ರನ ಸ್ಥಾನವು ಮತ್ತಷ್ಟು ಬಲಗೊಳ್ತಾ ಹೋಗ್ತದೆ. ಹಾಗೆಯೇ ಶ್ರೀ ಮಹಾಲಕ್ಷ್ಮಿಯ ದೇವಿಯ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ. ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ನೀವು ಪಡೆಯಬಹುದಾಗಿದ್ದು, ಹಾಗಾದರೆ ನಾಳೆಯ ದಿನ ಯಾವ ಯಾವ ರಾಶಿಯವರಿಗೆ ಈ ಅದೃಷ್ಟಶಾಲಿ ಆಗಿರಲಿದೆ ಅಂತ ಈಗ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಇನ್ನು ಅದೃಷ್ಟ ರಾಶಿಗಳ ಪೈಕಿ ಮೊದಲನೇ ರಾಶಿ ಯಾವುದು ಅಂತ ಕೇಳೋದಾದ್ರೆ ಮಿಥುನ ರಾಶಿ ಆಗಿರಲಿದೆ ಸ್ನೇಹಿತರೆ. ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಉತ್ತಮವಾದಂತಹ ಲಾಭದಾಯಕವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ. ನಾಳೆ ವ್ಯಾಪಾರಕ್ಕಾಗಿ ನೀವು ಈ ಮೊದಲೇ ಮಾಡಿದಂತಹ ಹೂಡಿಕೆ ಮತ್ತು ಪ್ರಯತ್ನಗಳಿಗೆ ಉತ್ತಮವಾದ ಪ್ರತಿಫಲವೂ ಕೂಡ ದೊರಕ್ತಾ ಹೋಗ್ತದೆ. ಇದರಿಂದಾಗಿ ನಿಮಗೆ ಹೆಚ್ಚು ಧನಲಾಭವೂ ಕೂಡ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಹಾಗೆಯೇ ನಿಮ್ಮ ಅಪೂರ್ಣ ಕೆಲಸವು ಬಹಳ ಸಮಯದಿಂದ ಹಾಗೆ ಇದ್ದರೆ ಆ ಅಪೂರ್ಣ ಕೆಲಸವೂ ಕೂಡ ಮತ್ತಷ್ಟು ಮುನ್ನಡೆಯನ್ನೇ ತೆಗೆದುಕೊಂಡು ಬೇಗ ಅದು ಪೂರ್ಣಗೊಳ್ಳಲಿದೆ ಸ್ನೇಹಿತರೆ. ಇನ್ನು ಕೆಲಸದ ಸ್ಥಳದಲ್ಲಿನ ಸಮಸ್ಯೆಗಳಿಗೆ ನಾಳೆ ನೀವು ಪರಿಹಾರಗಳನ್ನು ಕೂಡ ಹೊಂದ್ತಾ ಹೋಗ್ತೀರಿ. ನಾಳೆ ನಿಮ್ಮ ಭೇಟಿಯು ನಿಮ್ಮ ಹತ್ತಿರದ ಸಂಬಂಧಿಕರೊಂದಿಗೆ ಆಗ್ತಾ ಹೋಗ್ತದೆ. ಇದರಿಂದಾಗಿ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ. ಇದರೊಂದಿಗೆ ಅವರ ಸಂಪೂರ್ಣ ಬೆಂಬಲ ದೊರಕೋದರೊಂದಿಗೆ ನಿಮಗೆ ಯಾವುದಾದರೂ ಮಹತ್ವಪೂರ್ಣವಾದಂತಹ ಮಾಹಿತಿಯೂ ಕೂಡ ಲಭಿಸ್ತಾ ಹೋಗ್ತದೆ. ಇದರಿಂದಾಗಿ ನಿಮಗೆ ಉತ್ತಮವಾದ ಧನಲಾಭವೂ ಕೂಡ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಅತ್ಯುತ್ತಮವಾದಂತಹ ದಿನವಾಗಿರಲಿದೆ. ನಾಳೆ ವ್ಯಾಪಾರವನ್ನ ಮಾಡುವಂತಹ ಜನರು ನೀವಾಗಿದ್ರೆ ಅದರಿಂದಲೂ ಕೂಡ ನಿಮಗೆ ಉತ್ತಮವಾದ ಆದಾಯವೂ ಕೂಡ ಗಳಿಸ್ತಾ ಹೋಗ್ತಿದೆ ಸ್ನೇಹಿತರೆ. ಇನ್ನು ಈ ಮಿಥುನ ರಾಶಿಯವರಿಗೆ ಆರೋಗ್ಯ ಜೀವನದಲ್ಲಿ ಹೇಗಿರುತ್ತೆ ಅಂತ ಕೇಳಿದ್ರೆ ಆರೋಗ್ಯದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ. ಯಾವುದೇ ಸಮಸ್ಯೆಗಳು ಕೂಡ ನಿಮಗೆ ಉಂಟಾಗೋದಿಲ್ಲ ಸ್ನೇಹಿತರೆ. ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದ್ರೆ, ನಾಳೆ ಸಂಪತ್ತು ಮತ್ತು ಸಮೃದ್ಧಿಯ ಹೆಚ್ಚಳಕ್ಕಾಗಿ ನೀವು ಓಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿ ಮಂತ್ರವನ್ನು ಕಮಲದ ಬೀಜದ ಹಾರದೊಂದಿಗೆ ಪಠಿಸೋದ್ರಿಂದ ನಾಳೆ ನಿಮಗೆ ಪ್ರತಿ ಕಾರ್ಯದಲ್ಲೂ ಯಶಸ್ಸನ್ನು ನೀವು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದ್ರೆ ತುಲಾ ರಾಶಿ ಆಗಿರಲಿದೆ ಸ್ನೇಹಿತರೆ. ನಾಳೆ ಉಂಟಾಗುವಂತಹ ಮಹಾಲಕ್ಷ್ಮಿ ಯೋಗದಿಂದಾಗಿ ಈ ತುಲಾ ರಾಶಿಗೆ ಸೇರಿದ ಜನರಿಗೆ ನಾಳೆ ಅದೃಷ್ಟಶಾಲಿಯಾದಂತಹ ದಿನವಾಗಿರಲಿದೆ ಸ್ನೇಹಿತರೆ. ನಾಳೆ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನೀವು ಹೆಚ್ಚಿನ ಲಾಭ ಮತ್ತು ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ. ನಿಮ್ಮ ಹಣ ನಿಮಗೆ ಗೊತ್ತಿಲ್ಲದೆ ಎಲ್ಲಿಯಾದರೂ ಕಳೆದು ಹೋಗಿದ್ರೆ ನಾಳೆ ಅದು ವಾಪಸ್ಸು ದೊರಕುವಂತಹ ಯೋಗವು ಕೂಡ ನಿಮಗೆ ಕೂಡಿ ಬರಲಿದೆ ಸ್ನೇಹಿತರೆ. ಹಾಗೆಯೇ ಈ ತುಲಾ ರಾಶಿಗೆ ಸೇರಿದ ಜನರು ಕೆಲಸ ಅಥವಾ ವ್ಯಾಪಾರದಲ್ಲಿ ಬದಲಾವಣೆಯ ಬಗ್ಗೆ ಯೋಚನೆಯನ್ನು ನೀವು ಮಾಡ್ತಿದ್ರೆ ನಾಳೆ ಅದರಿಂದಲೂ ಕೂಡ ಮಹತ್ವಪೂರ್ಣವಾದ ಕಾರ್ಯಗಳು ಕೂಡ ಈಡೇರ್ತಾ ಹೋಗ್ತದೆ. ನಾಳೆ ನಿಮಗೆ
ತಂದೆ ಮತ್ತು ಪಿತ್ರಾರ್ಜಿತ ಧನ ಸಂಪತ್ತಿನ ಹೆಚ್ಚಿನ ಲಾಭ ಕೂಡ ದೊರೆತು ಹೋಗ್ತದೆ. ಹಾಗೆಯೇ ನಿಮ್ಮ ಉನ್ನತ ಶಿಕ್ಷಣಕ್ಕಾಗಿ ಸಂಬಂಧಿಸಿದಂತಹ ಕ್ಷೇತ್ರದಲ್ಲಿ ನಾಳೆ ನಿಮಗೆ ಯಶಸ್ಸನ್ನು ಕೂಡ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ನೀವು ಯಾವುದಾದರೂ ಕೋರ್ಸ್ಗೆ ಪ್ರವೇಶವನ್ನು ಪಡೆಯಬೇಕೆಂದು ಅಂದ್ಕೊಂಡಿದ್ರೆ ನಿಮಗೆ ಅದರಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ. ಇನ್ನು ಈ ತುಲಾ ರಾಶಿಗೆ ಸೇರಿದ ಜನರ ಸಾಮಾಜಿಕ ಪ್ರತಿಷ್ಠೆ ನಾಳೆ ವೃದ್ಧಿ ಆಗ್ತಾ ಹೋಗ್ತದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ. ನೀವು ಭವಿಷ್ಯದ ಲಾಭಕ್ಕಾಗಿ ಹೂಡಿಕೆಯನ್ನು ಮಾಡಬೇಕೆಂದು ಅಂದ್ಕೊಂಡಿದ್ರೆ ನಾಳೆ ಹೂಡಿಕೆಯನ್ನು ಮಾಡಲು ನಿಮಗೆ ಅತ್ಯುತ್ತಮವಾದಂತಹ ದಿನವಾಗಿರಲಿದೆ. ಆ ಹೂಡಿಕೆಯಿಂದ ನಿಮಗೆ ದುಪ್ಪಟ್ಟು ಆಗುವಂತಹ ಚಾನ್ಸಸ್ ಜಾಸ್ತಿ ಇರಲಿದೆ ಸ್ನೇಹಿತರೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ. ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ಸ್ನೇಹಿತರೆ, ಈ ದಿನವನ್ನು ಮಂಗಳಕರ ಮತ್ತು ಪ್ರಯೋಜನಕಾರಿಯಾಗಿ ಮಾಡಲು ನೀವು ಶ್ರೀ ಲಕ್ಷ್ಮೀ ಸ್ತೋತ್ರವನ್ನು ಪಠಿಸಬೇಕಾಗಿರ್ತದೆ. ಹಾಗೆ ಕೆಂಪು ಶ್ರೀಗಂಧದ ತಿಲಕವನ್ನು ಹಚ್ಚುವುದು ಸಹ ನಾಳೆ ನಿಮಗೆ ಶುಭವಾಗಿರಲಿದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಧನುಸ್ಸು ರಾಶಿಯಾಗಿರಲಿದೆ ಸ್ನೇಹಿತರೆ. ಈ ಧನುಸ್ಸು ರಾಶಿಗೆ ಸೇರಿದ ಜನರಿಗೆ ನಾಳೆ ಪಾಲುದಾರಿಕೆ ಮತ್ತು ಕುಟುಂಬ ಜೀವನದಲ್ಲಿ ಸಂಬಂಧಿಸಿದಂತೆ ವಿಶೇಷವಾಗಿ ಲಾಭದಾಯಕವಾದಂತಹ ದಿನವಾಗಿರಲಿದೆ. ಇದರಿಂದಾಗಿ ನೀವು ಹೆಚ್ಚು ಧನಲಾಭವೂ ಕೂಡ ಪಡಿತಾ ಹೋಗ್ತೀರಿ. ನೀವು ಪಾಲುದಾರಿಕೆಯಲ್ಲಿ ಕೆಲಸವನ್ನು ಶುರು ಮಾಡಬೇಕೆಂದು ಅಂದ್ಕೊಂಡಿದ್ರೆ ನಾಳೆ ನಿಮಗೆ ಅತ್ಯುತ್ತಮವಾದಂತಹ ದಿನವಾಗಿರಲಿದೆ. ನಿಮ್ಮ ಹಣ ದುಪ್ಪಟ್ಟು ಆಗಲಿದೆ ಸ್ನೇಹಿತರೆ. ಇನ್ನು ಕೆಲಸವನ್ನು ಮಾಡುವ ಧನುರಾಶಿ ಸೇರಿದ ಜನರ ಉತ್ಸಾಹ ನಾಳೆ ಹೆಚ್ಚಾಗುವುದರೊಂದಿಗೆ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನಿಮ್ಮ ಪ್ರೋತ್ಸಾಹ ಗಳಿಸುವುದರೊಂದಿಗೆ ಸನ್ಮಾನವೂ ಸಹ ನಾಳೆ ಪಡೀತಾ ಹೋಗ್ತೀರಿ ಸ್ನೇಹಿತರೆ. ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ನಾಳೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉತ್ತಮವಾದ ಪ್ರದರ್ಶನವನ್ನು ಕೂಡ ನೀಡ್ತಾ ಹೋಗ್ತಾರೆ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಿದ್ರೆ ಅದರಲ್ಲೂ ಕೂಡ ಉತ್ತಮವಾದ ಯಶಸ್ಸನ್ನು ನೀವು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಈ ಧನುಸ್ಸು ರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನ ಹೇಗಿರುತ್ತೆ ಅಂತ ಕೇಳೋದಾದರೆ ನಾಳೆ ನಿಮಗೆ ಸುಖಮಯವಾಗಿರಲಿದೆ ಸ್ನೇಹಿತರೆ. ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕೋದರೊಂದಿಗೆ ನಿಮ್ಮ ಸಮಸ್ಯೆಗಳಲ್ಲೂ ಕೂಡ ಪರಿಹಾರ ಪಡೆಯುವುದರಲ್ಲಿ ನಾಳೆ ನೀವು ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಇನ್ನು ನಿಮ್ಮ ಗಂಡನ ಮನೆಯವರಿಂದಾಗಿ ನಾಳೆ ನಿಮಗೆ ಅತ್ಯುತ್ತಮವಾದಂತಹ ಲಾಭ ದೊರೆತು ಹೋಗ್ತದೆ. ಈ ಮೊದಲೇ ಮಾಡಿದಂತಹ ಕೆಲಸ ಮತ್ತು ಹೂಡಿಕೆಗಳಿಂದಾಗಿ ನಿಮಗೆ ಅತ್ಯುತ್ತಮವಾದಂತಹ ಫಲಿತಾಂಶಗಳು ಕೂಡ ದೊರೆತು ಹೋಗ್ತವೆ ಸ್ನೇಹಿತರೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ, ಆರೋಗ್ಯದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ. ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಸಣ್ಣ ಪರಿಹಾರ ಏನು ಅಂತ ಕೇಳೋದಾದ್ರೆ ಸ್ನೇಹಿತರೆ, ವೀಳ್ಯದೆಲೆಯ ಮೇಲೆ 3 ಲವಂಗ ಮತ್ತು ಕರ್ಪೂರವನ್ನು ಇರಿಸುವ ಮೂಲಕ ಶ್ರೀ ಲಕ್ಷ್ಮೀ ದೇವಿಯ ಆರತಿಯನ್ನು ಮಾಡೋದ್ರಿಂದ ನಾಳೆ ನಿಮಗೆ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ನೀವು ಕಾಣಲಿದ್ದೀರಿ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮಕರ ರಾಶಿಯಾಗಿರಲಿದೆ ಸ್ನೇಹಿತರೆ. ನಾಳೆ ಉಂಟಾಗುತ್ತಿರುವಂತಹ ಶ್ರೀ ಮಹಾಲಕ್ಷ್ಮಿ ಯೋಗದಿಂದಾಗಿ ನಾಳೆ ಈ ಮಕರ ರಾಶಿಗೆ ಸೇರಿದ ಜನರಿಗೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉತ್ತಮವಾದ ಪ್ರದರ್ಶನವನ್ನು ಕೂಡ ನೀಡ್ತಾ ಹೋಗ್ತೀರಿ. ಹಾಗೂ ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಅತ್ಯುತ್ತಮವಾದಂತಹ ಅವಕಾಶಗಳು ಕೂಡ ದೊರಕ್ತಾ ಹೋಗ್ತವೆ ಸ್ನೇಹಿತರೆ. ಆ ಅವಕಾಶಗಳನ್ನು ನೀವು ಸಾಧ್ಯವಾದಷ್ಟು ಸದುಪಯೋಗ ಪಡಿಸ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ನಾಳೆ ನಿಮ್ಮ ವಿರೋಧಿಗಳು ಮತ್ತು ಶತ್ರುಗಳು ನಿಮಗೆ ಯಾವುದೇ ರೀತಿಯ ಅಡಚಣೆಯನ್ನು ಉಂಟು ಮಾಡಲು ಸಾಧ್ಯವಾಗೋದಿಲ್ಲ. ನೀವು ಕೆಲಸದ ಸ್ಥಳದಲ್ಲಿ ಯಾವುದಾದರೂ ವಿವಾದ ಅಥವಾ ಒತ್ತಡಕ್ಕಾಗಿ ಒಳಗಾಗಿದ್ದರೆ ಅದೆಲ್ಲಕ್ಕೂ ನಾಳೆ ಪರಿಹಾರವೂ ಕೂಡ ದೊರೆತು ಹೋಗ್ತದೆ ಸ್ನೇಹಿತರೆ. ಇದರಿಂದಾಗಿ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ. ಹಾಗೆಯೇ ಕೆಲಸವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರಿಗೆ ನಾಳೆ ಉನ್ನತ ಪದವಿಯನ್ನು ಪಡೆಯುವುದರೊಂದಿಗೆ ನಿಮಗೆ ಸಂಬಳದಲ್ಲಿ ಹೆಚ್ಚಳವಾಗುವಂತಹ ಶುಭಯೋಗವೂ ಕೂಡ ಕೂಡಿ ಬರಲಿದೆ ಸ್ನೇಹಿತರೆ. ಇನ್ನು ವಿದೇಶಕ್ಕೆ ಸಂಬಂಧಿಸಿದಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರಾಗಿದ್ದರೆ ನಾಳೆ ನಿಮಗೆ ಉತ್ತಮವಾದ ಧನಲಾಭವೂ ಕೂಡ ಆಗ್ತಾ ಹೋಗ್ತದೆ. ಇನ್ನು ಯಶಸ್ಸು ಸಹ ನಿಮಗೆ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ. ನಾಳೆ ನೀವು ಆರ್ಥಿಕವಾಗಿ ಹೆಚ್ಚಿನ ಲಾಭ ದೊರಕುವಂತಹ ಯೋಗವೂ ಕೂಡ ಕೂಡಿ ಬರಲಿದೆ ಸ್ನೇಹಿತರೆ. ಇನ್ನು ಬ್ಯಾಂಕಿಂಗ್, ಅಕೌಂಟ್ ಮತ್ತು ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡುವಂತಹ ಜನರಿಗೆ ನಾಳೆ ತಮ್ಮ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುವಂತಹ ಯೋಗವೂ ಕೂಡ ಕೂಡಿ ಬರಲಿದೆ. ಇದರಿಂದಾಗಿ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ. ನಾಳೆ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳು ಲಭಿಸುವುದರಿಂದಾಗಿ ಸಾಕಷ್ಟು ಧನಲಾಭವನ್ನು ಕೂಡ ಪಡೀತಾ ಹೋಗ್ತೀರಿ. ಇದರಿಂದಾಗಿ ನಿಮ್ಮ ಮನಸ್ಸು ಬಹಳ ಸಂತೋಷವಾಗಿರ್ತದೆ ಸ್ನೇಹಿತರೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬರುತ್ತದೆ ಸ್ನೇಹಿತರೆ, ಆರೋಗ್ಯದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ. ಯಾವುದೇ ರೀತಿಯ ತೊಂದರೆಗಳು ನಿಮಗೆ ಈ ಮುಂಚೆ ಇದ್ದರೆ ಇದೆಲ್ಲಕ್ಕೂ ಕೂಡ ನಾಳೆ ಪರಿಹಾರ ಸಿಗಲಿದೆ ಸ್ನೇಹಿತರೆ. ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ
ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ಸ್ನೇಹಿತರೆ, ನಾಳೆ ನಿಮ್ಮ ಸಂಗಾತಿಯೊಂದಿಗೆ ವಿವಾದಕ್ಕೆ ಸಿಲುಕುವುದನ್ನು ತಪ್ಪಿಸಬೇಕಾಗಿರುತ್ತದೆ ಮತ್ತು ಕೆಲವು ಸೌಂದರ್ಯವರ್ಧಕಗಳನ್ನು ಉಡುಗೊರೆಯಾಗಿ ನೀಡೋದ್ರಿಂದ ನಿಮ್ಮ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿಯೇ ನೆಲೆಸಿದ ಹಾಗೆ ಇರುತ್ತದೆ ಸ್ನೇಹಿತರೆ. ಗೃಹಿಣಿಯ ಸಂತೋಷವು ನಿಮಗೆ ಅದೃಷ್ಟವನ್ನು ತರುತ್ತದೆ ಎಂಬ ವೇದ್ಯವಾಕ್ಯದಂತೆ ಹಾಗೆಯೇ ಶ್ರೀ ಮಹಾಲಕ್ಷ್ಮಿಯು ಕೂಡ ನಿಮ್ಮ ಮನೆಯಲ್ಲಿ ತುಂಬಿ ತುಳುಕಾಡ್ತಾರೆ ಸ್ನೇಹಿತರೆ. ನೀವು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಮುಂದಿನ ರಾಶಿ ಸಿಂಹ ರಾಶಿಯಾಗಿರಲಿದೆ ಸ್ನೇಹಿತರೆ. ಸಿಂಹ ರಾಶಿಯ ಜನರಿಗೆ ನಾಳೆ ಉಂಟಾಗುತ್ತಿರುವಂತಹ ಮಹಾಲಕ್ಷ್ಮಿ ರಾಜಯೋಗದಿಂದಾಗಿ ನಿಮಗೆ ಪ್ರಯೋಜನಕಾರಿಯಾಗಬಹುದಾಗಿದೆ ಸ್ನೇಹಿತರೆ. ಇದರಿಂದಾಗಿ ನಿಮ್ಮ ಧನಲಾಭವು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಹಾಗೆಯೇ ಮಂಗಳ ಮತ್ತು ಚಂದ್ರನ ಸಂಯೋಗದಿಂದಾಗಿ ನಿಮ್ಮ ರಾಶಿ ಚಕ್ರದ ಚಿಹ್ನೆಯ ಆದಾಯ ಮತ್ತು ಲಾಭದಲ್ಲಿ ರೂಪುಗೊಳ್ತಾ ಹೋಗ್ತದೆ ಸ್ನೇಹಿತರೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಭಾರಿ ಏರಿಕೆಯನ್ನು ನೀವು ಕಾಣ್ಬೋದಾಗಿದೆ. ಅಲ್ಲದೆ ಹೊಸ ಆದಾಯದ ಮೂಲಗಳನ್ನು ಕೂಡ ನೀವು ಸೃಷ್ಟಿಸಬಹುದಾಗಿದೆ ಸ್ನೇಹಿತರೆ. ಅದೇ ಸಮಯದಲ್ಲಿ ಸಾಲ ಅಥವಾ ಪೂರ್ವಜರ ಆಸ್ತಿಯಿಂದ ನಿಮಗೆ ಹಠಾತ್ ಆರ್ಥಿಕ ಧನಲಾಭವೂ ಕೂಡ ಆಗ್ತಾ ಹೋಗ್ತದೆ. ಇನ್ನು ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆಗಳು ಕೂಡ ನಿಮ್ಮಲ್ಲಿ ಇರಲಿದೆ. ಈ ಬದಲಾವಣೆಯು ನಿಮ್ಮ ಪ್ರಗತಿಯ ಹಾದಿಯನ್ನು ಮುನ್ನಡೆಸ್ತಾ ಹೋಗ್ತದೆ ಸ್ನೇಹಿತರೆ. ಇದರಿಂದಾಗಿ ಹೆಚ್ಚು ಧನಲಾಭವನ್ನು ಕೂಡ ಪಡೆಯುತ್ತೀರಿ. ಈ ಸಮಯದಲ್ಲಿ ನೀವು ಹೂಡಿಕೆಯನ್ನು ಮಾಡೋದ್ರಿಂದ ನಾಳೆ ನಿಮಗೆ ಉತ್ತಮವಾದಂತಹ ಲಾಭ ದೊರಕ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದ್ರೆ ಸ್ನೇಹಿತರೆ, ಮನೆಯನ್ನು ಬಹಳ ಶುದ್ಧವಾಗಿಟ್ಟುಕೊಂಡು ಹಾಗೆಯೇ ಮನೆಯಲ್ಲಿ ಶ್ರೀ ಲಕ್ಷ್ಮೀ ದೇವರ ಪೂಜೆಯನ್ನು ಮಾಡೋದ್ರಿಂದ ಹಾಗೆಯೇ ಓಂ ಕ್ಲೀಂ ಹೀಂ ಮಹಾಲಕ್ಷ್ಮೀ ದೇವಾಯ ನಮಃ ಎಂಬ ಮಂತ್ರವನ್ನು ಹೇಳೋದ್ರಿಂದ ನಾಳೆ ನಿಮಗೆ ಉತ್ತಮವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ. ನಾವು ಈಗ ತಿಳಿಸ್ಕೊಟ್ಟಿರುವಂತಹ 5 ರಾಶಿಗಳ ಪೈಕಿ ಈ ಮಹಾಲಕ್ಷ್ಮಿ ಯೋಗದಿಂದಾಗಿ ನೀವು ಸಂಪೂರ್ಣ ಅದೃಷ್ಟವನ್ನು ಪಡೆಯಲಿದ್ದೀರಿ ಸ್ನೇಹಿತರೆ. ಹಾಗೆಯೇ ನಾವು ತಿಳಿಸ್ಕೊಟ್ಟಿರುವಂತಹ ಈ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿಯ ಕೃಪೆ ಉಂಟಾಗಿ ನೀವು ಹೆಚ್ಚು ಧನಲಾಭವನ್ನು ಕೂಡ ಪಡಿತಾ ಹೋಗ್ತೀರಿ ಸ್ನೇಹಿತರೆ. ಹಾಗೆಯೇ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪ್ರತಿನಿತ್ಯ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಮೆಂಟ್ನಲ್ಲಿ ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆಯೇ ಶ್ರೀ ಲಕ್ಷ್ಮೀ ದೇವಿ ಕೃಪೆಯಿಂದಾಗಿ ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.